ನಮಸ್ಕಾರ, ಸುದ್ದಿ ಮಧ್ಯಾಹ್ನಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದೇ ಈ ಕ್ಷಣದ ಹೆಡ್ಲೈನ್ಸ್. ಬ್ಯಾಂಕ್ ವಂಚನೆ ಪ್ರಕರಣ, ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿಗೆ ಜೈಲು ಶಿಕ್ಷೆ. ವಂಚನೆ ಕೇಸ್ನಲ್ಲಿ ದೋಷಿ ಎಂದು ಕೋರ್ಟ್ ತೀರ್ಪು. ನಾನು ಬಿಎಸ್ಸಿ ಪದವೀಧರ, ಕನ್ನಡ ಬರೆಯಲು ಬರೆದಷ್ಟು ದಡ್ಡ ನಾನಲ್ಲ, ಸಚಿವ ಶಿವರಾಜ್ ತಂಗಡಗಿ ಕಿಡಿ. ಬಿಜೆಪಿ ಮುಖಂಡ ರಾಜೇಶ್ ಬನ್ನೂರು ಮನೆ ನೆಲಸಮ, ಠಾಣೆ ಮುಂದೆ ಬಿಜೆಪಿಗರ ಹೈ ಡ್ರಾಮಾ. ಪುತ್ತೂರಿನಲ್ಲಿ ಪರಿಸ್ಥಿತಿ ಉದ್ವಿಗ್ನ. ಐಪಿಎಸ್ ರೂಪಾ ಹಾಗೂ ಐಎಎಸ್ ರೋಹಿಣಿ ಸಿಂಧೂರಿ ನಡುವಿನ ಗುದ್ದಾಟ ಪ್ರಕರಣ, ಸಾಕ್ಷ್ಯ ವಿಚಾರಣೆ ವೇಳೆ ಕೋರ್ಟ್ನಿಂದ ಇಬ್ಬರಿಗೂ ಮಹತ್ವದ ಸಲಹೆ. 1 ಮಿನಿಟ್ ಅಪಾಲಜಿ ಪುಸ್ತಕ ಓದುವಂತೆ ಸೂಚನೆ. ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿ ಬ್ಯಾಂಕ್ ವಂಚನೆ ಪ್ರಕರಣದಲ್ಲಿ ತಪ್ಪಿತಸ್ಥರೆಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪು ನೀಡಿದೆ. 1993ರಲ್ಲಿ ಬಾಲಾಜಿ ಕೃಪಾ ಎಂಟರ್ಪ್ರೈಸಸ್ನ ಮಾಲೀಕರಾಗಿದ್ದ ಕೃಷ್ಣಯ್ಯ ಶೆಟ್ಟಿ ಸಾರ್ವಜನಿಕ ಉದ್ಯಮಿಗಳ ನೌಕರರಿಗೆ ಗೃಹ ನಿರ್ಮಾಣಕ್ಕೆ ಸಾಲ ಕೊಡಿಸುವುದಾಗಿ ಹೇಳಿ ವಂಚನೆ ನಡೆಸಿದರು. ಬಿಟಿಎಸ್, ಕೆಎಸ್ಆರ್ಟಿಸಿ, ಬಿಎಸ್ಎನ್ಎಲ್, ಐಟಿಐ, ಎಚ್ಎಎಲ್, ಬಿಎಂಇಎಲ್, ಐಡಿಇ ಸಂಸ್ಥೆಗಳ 181 ಮಂದಿಗೆ 7.17 ಕೋಟಿ ರು ಬ್ಯಾಂಕ್ ಸಾಲವನ್ನ ನಕಲಿ ದಾಖಲೆ ಸೃಷ್ಟಿಸಿ ಪಡೆದ ಆರೋಪ ಆಯಿತು. ಇದರಲ್ಲಿ 3.53 ಕೋಟಿ ಸಾಲ ತೀರಿಸಿಲ್ಲ ಎಂದು ಸಿಸಿಐ ಆರೋಪಿಸಿತು. ಮುಖ್ಯ ವಿಚಕ್ಷಣೆ ದಳದ ಮುಖ್ಯಸ್ಥ ಆರ್ಡಿ ನಾಯ್ಡು ನೀಡಿರುವ ದೂರು ಆಧರಿಸಿ ಸಿಬಿಐ ತನಿಖೆಯನ್ನ ಕೈಗೊಂಡಿತು. ಬ್ಯಾಂಕ್ ಖಾತೆಗಳು ಸಾಲ ವಿತರಣೆಯಾದ ಮಾಹಿತಿ ಕಲೆ ಹಾಕಿ ಸಿಬಿಐ ಚಾರ್ಜ್ ಶೀಟ್ ಸಲ್ಲಿಸಿತ್ತು. ಕೊಪ್ಪಳ ಜಿಲ್ಲೆಯ ಕಾರಟಗಿ ಜೆಪಿ ನಗರದ ಅಂಗನವಾಡಿಗೆ ಭೇಟಿ ನೀಡಿದ್ದ ಸಚಿವರು ಕನ್ನಡದಲ್ಲಿ ಶುಭವಾಗಲಿ ಎಂದು ಬರೆಯಲು ಪರದಾಡಿದರು. ಬಳಿಕ ಬೆಂಬಲಿಗರ ಸಹಾಯದೊಂದಿಗೆ ಸರಿಯಾಗಿ ಬರೆದಿದ್ದರು. ಈ ಕುರಿತು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದು, ಈ ಬಗ್ಗೆ ಸಚಿವ ಶಿವರಾಜ್ ತಂಗಡಗಿ ಕಿಡಿ ಖಾರವಾಗಿ ಪ್ರತಿಕ್ರಿಯಿಸಿ ಮತ್ತೊಮ್ಮೆ ಸುದ್ದಿಯಾಗಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿಗೆ ಕನ್ನಡ ಬರೆಯಲು ಬರೋಲ್ಲ ಎಂಬ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ತೀವ್ರ ಟ್ರೋಲ್ ಆದ ಬಗ್ಗೆ ಮಾತನಾಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ಸೂಳೆಕಲ್ನಲ್ಲಿ ಮಾತನಾಡಿರುವ ಅವರು, ನಾನು ಬಿಎಸ್ಸಿ ಪದವೀಧರ, ಕನ್ನಡ ಬರೆಯಲು ಬರದೇ ಇರುವಷ್ಟು ದಡ್ಡ ನಾನಲ್ಲ. ಪೂರ್ತಿ ಬರೆಯುವವರೆಗೂ ಕಾಯುವ ತಾಳ್ಮೆ ಇಲ್ಲದವರು ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ ಎಂದು ಸ್ಪಷ್ಟೀಕರಣ ನೀಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕಾರಟಗಿ ಜೆಪಿ ನಗರದ ಅಂಗನವಾಡಿಗೆ ಭೇಟಿ ನೀಡಿದ್ದ ಸಚಿವರು ಕನ್ನಡದಲ್ಲಿ ಶುಭವಾಗಲಿ ಎಂದು ಬರೆಯಲು ಪರದಾಡಿದರು. ಬಳಿಕ ಬೆಂಬಲಿಗರ ಸಹಾಯದೊಂದಿಗೆ ಸರಿಯಾಗಿ ಬರೆದಿದ್ದರು. ಈ ಕುರಿತು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದು ವೈರಲ್ ಆಗಿದೆ. ಈಗ ಅಲ್ಲರಿ, ನಾನೊಬ್ಬ ಡಿಗ್ರಿ ಓದ್ದೆ, ಅವನು ಪೂರ ಬರೆಯೋದನ್ನು ನೋಡಕ್ ನಿಮ್ಮ ಮಾಧ್ಯಮದವ್ರಿಗೂ ಇದು ಇಲ್ಲ, ಮತ್ತು ಇವ್ರಿಗೂ ಯಾರೋ ಅವನು ವಿಡಿಯೋ ಮಾಡಿಕೊಟ್ಟ ಬಿಟ್ಟನಲ್ಲ ಅವನಿಗೂ ಇದಿಲ್ಲ, ಏನು ತಾಳ್ಮೆ. ಅಷ್ಟು ದಡ್ಡನೇನಲ್ಲ ನಾನೊಬ್ಬ ಡಿಗ್ರಿ ಮಾಧ್ಯಮ ಓದಿದ್ದೀನಿ. ಏನೇನು ಬರಿಬೇಕನ್ನೋದು ಕಾಮನ್ ಸೆನ್ಸ್ ನನಗೂ ಇದೆ. ಈಗ ಇಷ್ಟ ತನಕ ಓದಿದ್ನಲ್ಲ, ಏನು ತಪ್ಪು ಓದಿದ್ನ? 12ನೇ ವರ್ಷ ಜಿಲ್ಲೆಯೊಳಗ ಆಗಸ್ಟ್ 15 ಜನವರಿ 26 ಎಲ್ಲವನ್ನ ನಾನೇ ಓದು ಭಾಷಣ ಮಾಡ್ತೀನಿ. ನಿಮ್ಮಲ್ಲಿ ಯಾವ್ದಾದ್ರು ಊರೊಳಗ ಓದಿದ್ದು ಯಾವ್ದಾದ್ರು ತಪ್ಪು ಓದಿದ್ದೇನ್ರ ಇದೇನಾ ಉದಾಹರಣೆ? ಕ್ಷೇತ್ರ ಹೋಗಿ ಏನ್ರ ಬೇರೆ ಹೆಸರು ಹೇಳಿದ್ದೀನ? ನೋಡಿ, ನಾನು ಯಾರನ್ನು ದ್ವೇಷ ಮಾಡಕ್ಕಲ್ಲ. ನೀವು ವಾಸ್ತವ ಸತ್ಯ ನನ್ನ ಎಬಿಲಿಟಿ ನೋಡ್ಕೊಂಡು ಮಾತಾಡಿ. 2.5 ವರ್ಷದೊಳಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನ ಯಾವ ರೀತಿ ನಿರ್ವಹಣೆ ಮಾಡಿದ್ದೀನಿ ಅನ್ನೋದನ್ನು ಕೇಳಿ. ಒಬ್ಬ ಸಾಹಿತಿ, ನಾನೊಬ್ಬರು ಮದುವೆಗೆ ಹೋಗಿದ್ದೆ. ನಾನು ದೊಡ್ಡವನಂತ ನಾನು ಎಂದೂ ಹೇಳ್ಕೊಳಕ್ ಇಷ್ಟಪಟ್ಟಾಗಲ್ಲ. ನಾನು ಒಬ್ಬ ಸಾಹಿತಿ ಹೇಳಿದ್ರು, ಹೆಸರು ಹೇಳಂದ್ರೆ ಹೇಳ್ತೀನಿ ಅವ್ರದ್ದು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ವಹಣೆ ಮಾಡಿದ್ದು ಪ್ರಮುಖರೊಳಗ 3 ಇಬ್ಬರಿದ್ರು, ಅದ್ರಾಗ 3ನೇದವ್ ನೀನು ಅಂತಂದ್ರು. ನಮ್ ಸಿಡಿಪೋ ಇಲ್ಲೇ ಅದಾನ, ಮುಂದೆ ಅದಾನ. ಏನ್ ತಪ್ಪರ್ತಿದ್ದೀನಪ್ಪ ನಾನು? ನಮ್ ಸಿಡಿಪೋ ಇಲ್ಲೇ ಅದಾನ, ನಮ್ಮ ಅಧಿಕಾರಿಗಳು ಇಲ್ಲೇ ಅದಾನ. ಏನಂದ್ರೆ ತಂಗಡಿಗೆ ಇದು ಏನು ಸಿಗಲ್ಲ ಅಂತ ಅಸಹಾಯಕರಾಗಬೇಡಿ. ತಂಗಡಿಗೆ ವಾಸ್ತವ ಇವತ್ತು ಇಷ್ಟೆಲ್ಲ ಪ್ರತಿಯೊಂದು ಹಳ್ಳಿಗೆ ಭೇಟಿ ಕೊಡಕತ್ತೀನಿ ಅಂದ್ರೆ ಜನರು ನನಗೆ ಪ್ರೀತಿ ವಿಶ್ವಾಸದಿಂದ ಯಾಕೆ ಬರಕತ್ತಾರ? ನನ್ನ ಮೇಲೆ ಪ್ರೀತಿದ್ದಕ್ಕೆ ಬರಕತ್ತಾರೋ, ನನ್ನ ಮೇಲೆ ಸಿಟ್ಟಿದ್ದಕ್ಕೆ ಬರಕತ್ತಾರ? ನನಗೆ ನಾನು ಕೆಲಸ ಹೆಂಗ್ ಮಾಡ್ತೀನಿ ಅನ್ನೋದು ಈ ಕ್ಷೇತ್ರ ಜನರಿಗೆ ಅರಿವಿದೆ. ಈ ಕ್ಷೇತ್ರ ಜನರಿಗೆ ವಾಸ್ತವ ಸತ್ಯ ಗೊತ್ತಿದೆ. ಹಿಂಗಾಗಿ ಜನರು ನನ್ನ ಹತ್ರ ಪ್ರೀತಿ ವಿಶ್ವಾಸದಿಂದ ಬರ್ತಾರೆ. ಸರ್, ಈಗ ಕನ್ನಡ ಸಂಸ್ಕೃತಿ ಇಲಾಖೆಯೊಳಗ ಅಧಿಕಾರಿ ಇಲ್ಲದ, ನಾನೇನು ಅವನಿಗೇನು ಹೇಳಿಲ್ಲ. ಅಧಿಕಾರಿಗೆ ಬರೇ ಹೊತ್ನಾಗೂ ಇದ್ದ, ಬರ್ಸೋ ಹೊತ್ನಾಗೂ ಹೇಳಿದ. ನಾನು ಏನೋ ಬರೆಯಕತ್ತಿದ್ದೆ ಬೇರೆ. ಅವ್ರೆಲ್ಲರೂ ಸೇರಿ ಶುಭವಾಗಲಿ ಅಂತ ಬರೀರಿ ಅಂತಂದ್ರು. ಶುಭವಾಗಲಿ ಅಂತ ಬರೆದು ಮೇಲೆ ಒತ್ತು ಸ್ವಲ್ಪ ನಾನು ಇದು ಸತ್ಯ. ಈಗ ನಾನು ಒಂದೇ ಒಂದು ಕೇಳ್ತೀನಿ,
ಅಫ್ಕೋರ್ಸ್ ಗಲಿಬಿಲಿಯಾಗಿ ಇರ್ಬೋದು, ಇಲ್ಲ ಟೆನ್ಷನ್ದಾಗ ಇರ್ಬೋದು, ಬೇರೆ ಏನಾರು ಇರ್ಬೋದು, ಅದಲ್ಲ ನಾನು ಹೇಳೋದು. ಆದ್ರೆ ಅಕ್ಷರ ಬರಿಲಾರ್ದಂತ ಪರಿಸ್ಥಿತಿ ಒಳಗೆ ತಂಗಡಿಗಿಲ್ಲ. ಯಾರೋ ಒಬ್ಬನ ಕೇಳಕತ್ತೇನ, ನಾನು ಉತ್ತರ ಕೊಡ್ಬೋದು ಈಗ ಬಹಳ ಚೆನ್ನಾಗಿ. ಯಾರ್ಯಾರು ಇಲಾಖೆ ಏನೇನ್ ಕೆಲಸ ಇರ್ತೈತೆ ಅದನ್ನ ಮಾಡೇ ಇದು ಮಾಡ್ತಾರಂತ ಅನ್ಬೋದು. ಅದನ್ನ ನಾನು ಅನ್ನಕ್ಕೆ ಇಷ್ಟಪಡೋಂಗಿಲ್ಲ. ಬಟ್ ನನಗೂ ಆ ಕಾಮನ್ ಸೆನ್ಸ್ ಇದೆ. ಅಷ್ಟು ದೊಡ್ಡನ ಅಲ್ಲ. ಇದು 12ನೇ ವರ್ಷ ರಾಜಕಾರಣ ಅಧಿಕಾರದಾಗ ಇರಕತ್ತಿ ನಾನು. ಈ ಕ್ಷೇತ್ರ ಜನರಿಗೆ ಗೊತ್ತಿಲ್ಲ ನಾನು ಕನ್ನಡ ತಂಗಡಿಗೆ ಎಷ್ಟು ಬರ್ತೈತೆ, ಇಂಗ್ಲಿಷ್ ಎಷ್ಟು ಬರ್ತೈತೆ ಅನ್ನೋದು ಈ ಕ್ಷೇತ್ರ ಜನರಿಗೆ ಗೊತ್ತಿಲ್ಲ, ಈ ರಾಜ್ಯದ ಜನರಿಗೆ ಗೊತ್ತಿಲ್ಲ. ನೋಡ್ರಿ, ನಾನು BSc ಓದಿದ್ದೀನಿ. ನನಗೊಂದು ಕಾಮನ್ ಸೆನ್ಸ್ ಇದೆ. ದೇವಾಲಯದ ಪಶ್ಚಿಮ ಭಾಗದಲ್ಲಿರುವ ಬಿಜೆಪಿ ಕಾರ್ಯಾಧ್ಯಕ್ಷ ಮತ್ತು ಮಾಜಿ ಪರಿಷತ್ ಸದಸ್ಯ ರಾಜೇಶ್ ಬನ್ನೂರು ಅವರ ಮನೆ ಧ್ವಂಸಗೊಂಡ ನಂತರ ಶ್ರೀ ಮಹಾಲಿಂಗೇಶ್ವರ ದೇವಾಲಯ ಆವರಣದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬುಧವಾರ ತಡರಾತ್ರಿ ಬಿಜೆಪಿ ಮುಖಂಡ ರಾಜೇಶ್ ಬನ್ನೂರು ಅವರ ಮನೆಯನ್ನ ನೆಲಸಮ ಮಾಡಲಾಗಿದೆ. ಮುಸುಕಧಾರಿಗಳು ಓಮಿನಿ ಕಾರ್ನಲ್ಲಿ ಬಂದು ನೆಲಸಮ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ವೇಳೆ ಮನೆಯಲ್ಲಿದ್ದ ನಾಯಿಮರಿ ಮಣ್ಣಿನಡಿ ಸಿಲುಕಿ ಸಾವನ್ನಪ್ಪಿದ್ದು, ಅಲ್ಲದೆ 32 ಗ್ರಾಂ ಚಿನ್ನ, ದಾಖಲೆ ಪತ್ರ, ಹಣಗಳನ್ನೆಲ್ಲ ಮುಸುಧಾರಿಗಳು ದೋಚಿದ್ದಾರೆ ಎಂದು ಆರೋಪಿಸಲಾಗಿದೆ. ಘಟನೆ ಬೆನ್ನಲ್ಲೇ ಈ ಹಿನ್ನೆಲೆ ಬಿಜೆಪಿ ಕಾರ್ಯಕರ್ತರು ಪುತ್ತೂರು ನಗರ ಪೊಲೀಸ್ ಠಾಣೆಯ ಎದುರು ಪ್ರತಿಭಟನೆ ನಡೆಸಿದರು. ಅಲ್ಲದೆ ದರೋಡೆ ಪ್ರಕರಣ ದಾಖಲಿಸುವಂತೆ ಪಟ್ಟು ಹಿಡಿದಿದ್ರು. ಈ ವೇಳೆ ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿತ್ತು. ಬಳಿಕ ಪೊಲೀಸ್ ಠಾಣೆಗೆ ಆಗಮಿಸಿದ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಯಾವುದೇ ಸೂಚನೆ ನೀಡದೆ ರಾಜೇಶ್ ಬನ್ನೂರು ಅವರ ಮನೆ ಧ್ವಂಸಗೊಳಿಸಿದವರ ಮೇಲೆ ಕೇಸ್ ಹಾಕುವಂತೆ ಒತ್ತಾಯಿಸಿದರು. ಕೊನೆ ಕ್ಷಣದಲ್ಲಿ ಪುತ್ತೂರು ನಗರ ಠಾಣಾ ಪೊಲೀಸರು ಪುತ್ತೂರು ಮಹಾಲಿಂಗೇಶ್ವರ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಈಶ್ವರ್ ಭಟ್ ಪಂಜಿಗುಡ್ಡೆ, ಟ್ರಸ್ಟಿ ವಿನಯ ಸುವರ್ಣ ಮತ್ತು ಇತರರ ಮೇಲೆ ಕೇಸ್ ದಾಖಲಿಸಿದ್ದಾರೆ. ಪುತ್ತೂರು ಶಾಸಕ ಅಶೋಕ್ ರೈ ಸ್ಥಳಕ್ಕೆ ಭೇಟಿ ನೀಡಿ ಬನ್ನೂರು ಅವರ ಮನೆ ಧ್ವಂಸದಲ್ಲಿ ದೇವಾಲಯ ಆಡಳಿತ ಮಂಡಳಿಯ ಯಾವುದೇ ಪಾತ್ರವಿಲ್ಲ ಎಂದು ಸ್ಪಷ್ಟಪಡಿಸಿದರು. ಅದರ ಸಂದರ್ಭಗಳಲ್ಲಿ ದೇವಸ್ಥಾನದ ಅಭಿವೃದ್ಧಿಗೆ ಜಾಗಗಳು ಬೇಕು ಅಂತ ಆದಾಗ ಏಕಾಏಕಿ ಅವರ ಮನೆಗಳನ್ನು ಧ್ವಂಸ ಮಾಡತಕ್ಕಂಥ ಪ್ರಕ್ರಿಯೆ ಎಲ್ಲೂ ಇಲ್ಲ. ಅವರಿಗೆ ನೋಟಿಸ್ಗಳನ್ನು ಕೊಡಬೇಕು, ಸಂವಿಧಾನಿಕವಾಗಿ ಅವರಿಗೆ ನ್ಯಾಯಾಲಯದಲ್ಲಿ ಹಕ್ಕುಗಳನ್ನು ಕೇಳಲಿಕ್ಕೆ ಅವಕಾಶಗಳನ್ನು ಕೊಡಬೇಕು, ಅಥವಾ ಪರ್ಯಾಯವಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡಬೇಕು. ಇದು ಕಾನೂನಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಅವರಿಗೆ ಪರ್ಯಾಯವಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡಬೇಕು. ಹಾಗಾಗಿ ನಾವೀಗ ಕಟೀಲ್ನ ದೇವಸ್ಥಾನದ ಅಭಿವೃದ್ಧಿ ಮಾಡಿದಾಗಲೂ ಅಂಥ ಎಲ್ಲ ವಿಚಾರಗಳನ್ನು ಅವರನ್ನು ಕರೆದು ಕಾಂಪ್ರಮೈಸ್ ಆಧಾರದಲ್ಲಿ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಿಕೊಂಡು ಮಾಡಿದ್ದೀವಿ. ಬಾಕುಳಿದವರು ನ್ಯಾಯಾಲಯದಲ್ಲಿ ಹಕ್ಕು ಕೇಳಲಿಕ್ಕೆ ಅವಕಾಶ ಕೊಟ್ಟಿದ್ದು ಈಗಲೂ ನ್ಯಾಯಾಲಯದಲ್ಲಿ ಕೇಸುಗಳು ನಡೀತಾ ಇದ್ದಾವೆ. ಇವತ್ತು ಪುತ್ತೂರಿನಲ್ಲಿ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಳದ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿಸಲ್ಪಟ್ಟಿರ್ತಕ್ಕಂಥ ದೇವಸ್ಥಾನ ಅದು. ಇಲ್ಲಿ ಒಂದಷ್ಟು ಮನೆಗಳು ಈಗಾಗಲೇ ದೇವಸ್ಥಾನ ಮತ್ತು ಆ ಮನೆಯಲ್ಲಿರ್ತಕ್ಕಂಥವರಿಗೆ ಕಾನೂನಾಗಿರ್ತಕ್ಕಂಥ ಅವಕಾಶಗಳನ್ನು ಕೊಡಬೇಕು. ಹಾಗಾಗಿ ಈಗಾಗಲೇ 8 ಮನೆಗಳನ್ನು ಅವರು ಗುರುತಿಸಿದ್ರು ಅಂತ ಉಲ್ಲೇಖ ಇದೆ. ಆ 8 ಮನೆಗಳಿಗೆ ಕಾನೂನಿನ ಅವಕಾಶ ಕೊಡಬೇಕು, ಅವರ ಹಕ್ಕುಗಳನ್ನು ಕಟ್ಟಲಿಕ್ಕೆ, ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಲಿಕ್ಕೆ ಮತ್ತು ಅವರಿಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಬೇಕಾಗಿರ್ತಕ್ಕಂಥ ಧರ್ಮ, ನ್ಯಾಯ. ಇವತ್ತು ಈ ರೀತಿ ನ್ಯಾಯಾಲಯದಲ್ಲಿ ಇರಬೇಕಿದ್ರೆ ರಾತ್ರಿ ಬಂದು ಮನೆಗಳನ್ನು ಧ್ವಂಸ ಮಾಡತಕ್ಕಂಥ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ. ಇದು ನೇರವಾಗಿರ್ತಕ್ಕಂಥ ಸಂವಿಧಾನ ವಿರೋಧಿ, ನಿಯಮ ಬಾಹಿರ ಮತ್ತು ನ್ಯಾಯಾಲಯದಲ್ಲಿರ್ತಕ್ಕಂಥ ನ್ಯಾಯಾಲಯವನ್ನು ಕಡೆಗಣಿಸಿ ಮಾಡಿರ್ತಕ್ಕಂಥ ಘಟನೆಗಳು ನಡೀತದೆ. ಹಾಗಾಗಿ ಇದರ ಮೇಲೆ ಕೇಸ್ ಆಗುತ್ತೆ. ಕಂಡೆಮ್ಡ್ ಆಫ್ ಕೋರ್ಟ್ ಆಯಿತು, ನ್ಯಾಯಾಲಯದಲ್ಲಿದೆ. ಯಾವುದೇ ನೋಟಿಸ್ಗಳನ್ನು ಅವರಿಗೆ ಇವತ್ತಿನವರೆಗೆ ಕೊಟ್ಟಿಲ್ಲ. ಮನೆಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಅವರಿಗೆ ಸಮಯಾವಕಾಶಗಳನ್ನು ಕೊಡಲಿಲ್ಲ. ಆ ಮನೆಯಲ್ಲಿರ್ತಕ್ಕಂಥ ಸಾಮಗ್ರಿಗಳನ್ನು ತೆಗಿಲಿಕ್ಕೆ ಅವಕಾಶಗಳನ್ನು ಕೊಟ್ಟಿಲ್ಲ. ಎಲ್ಲಿ ನ್ಯಾಯಾಲಯದಲ್ಲಿ ಅಥವಾ ನಮ್ಮ ಭಾರತದ ಸಂವಿಧಾನದಲ್ಲಿ ಈ ರೀತಿಯ ಪದ್ಧತಿಗಳಿಲ್ಲ ಹೇಳಿದರೆ, ಇವತ್ತು ಸಂವಿಧಾನ ಮತ್ತು ನ್ಯಾಯವನ್ನು ಮೀರಿ ಇವತ್ತು ಈ ದೇವಳದ ಆಡಳಿತ ಮಂಡಳಿ ತಗೊಂಡಿರ್ತಕ್ಕಂಥ ತೀರ್ಮಾನ ಇದು ತಪ್ಪು. ಇದೊಂದು ರೀತಿಯ ದರೋಡೆ ಪ್ರಕ್ರಿಯೆ. ದರೋಡೆ ಕೇಸ್ ಹಾಕಬೇಕು. ನಮ್ಮ ಪೊಲೀಸ್ ಇಲಾಖೆಗೆ ಹೇಳ್ತೇನೆ, ದರೋಡೆ ಕೇಸ್ ಹಾಕಿ. ಯಾಕೆ ಹೇಳಿದ್ರೆ ಇದರ ಒಳಗೆ ಇರ್ತಕ್ಕಂಥ ಸಾಮಗ್ರಿಗಳನ್ನು ತೆಗೆದು ಬಿಸಾಕಿದ್ರಿ. ಅಲ್ಲಿರ್ತಕ್ಕಂಥ ಗ್ಯಾಸ್ಗಳನ್ನ, ಒಂದು ಮನೆಯಲ್ಲಿ ದರೋಡೆ ಹೇಗೆ, ಅಲ್ಲಿ ಮಾಲೀಕರು ಬಂದಾಗ ಅವರನ್ನು ಕಟ್ಟಿ ಹಾಕಿ ಅವರಿಗೆ ಗುಂಡಗಳನ್ನು ಇಟ್ಟು ಇವತ್ತು ಧ್ವಂಸ ಮಾಡತಕ್ಕಂಥ ಯಾವ ದೇವಸ್ಥಾನವೂ ಈ ರೀತಿ ಹೇಳುವುದಿಲ್ಲ, ಯಾವ ಧರ್ಮವೂ ಹೇಳುವುದಿಲ್ಲ. ದೇವಸ್ಥಾನಕ್ಕೆ ಅಭಿವೃದ್ಧಿ ಆಗಬೇಕು ಅಂತ ಆದರೆ ನಾವೆಲ್ಲರೂ ಸಹಕಾರ ಕೊಡೋದ್ರೆ, ಇಲ್ಲಿ ಯಾರು ಧರ್ಮ ವಿರೋಧಿಗಳೆಲ್ಲ, ಎಲ್ಲರೂ ಅವರು ಕೇಳಿದ್ರು ದೇವರಿಗೆ ಸಹಕಾರ ಕೊಡ್ತಕ್ಕಂಥವ್ರು. ದೇವರಿಗೆ ಸಹಕಾರ ಕೊಡಬೇಕಾದ್ರೆ ದೇವರೆಲ್ಲರೂ ಬೀದಿಯಲ್ಲಿ ನಿಂತು ನೀನು ಇದು ಮಾಡು ಅಂತ ಹೇಳೋದಿಲ್ಲ, ಬೀದಿಗೆ ಬಿಸಾಡಿ ದೇವರ ಕೆಲಸ ಮಾಡು ಅಂತ ಹೇಳಿದ್ರೆ, ದೇವರ ಕೆಲಸ ಕಷ್ಟದಲ್ಲಿದ್ದವರ ಕಣ್ಣೀರು ಹೊರಿಸ್ತಕ್ಕಂಥದ್ದು. ಇವತ್ತು ಇಲ್ಲಿ ಮಾಡಿರ್ತಕ್ಕಂಥ ಇದು ಧರ್ಮದ ಕಾರ್ಯ, ಧರ್ಮಕ್ಕೆ ವಿರುದ್ಧವಾಗಿರ್ತಕ್ಕಂಥ ಕಾರ್ಯ. ಮಹಾಲಿಂಗೇಶ್ವರನೇ ಶಾಪ ಕೊಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಮಹಾಲಿಂಗೇಶ್ವರಿಗೆ ದ್ರೋಹ ಮಾಡಿರ್ತಕ್ಕಂಥ, ಮಹಾಲಿಂಗೇಶ್ವರನಿಗೆ ದ್ರೋಹ ಮಾಡಿದ್ದಾರೆ. ಆಡಳಿತ ಮಂಡಳಿಯನ್ನು ಕಿತ್ತು ಬಿಸಾಕಬೇಕು. ಇದನ್ನು ಯಾವ ರೀತಿ ಆಡಳಿತ ಮಂಡಳಿ ಇದು? ಒಂದು ಬಡವರ ಬಗ್ಗೆ ಕನಿಕರ ಇಲ್ಲದೆ ಇರತಕ್ಕಂಥದ್ದು. ದೇವರು ಏನು ಹೇಳುವುದಿಲ್ಲ. ಅದು ದೇವಸ್ಥಾನದ ಅಭಿವೃದ್ಧಿಗೆ ಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ಕೊಡೋರು ಅವರು. ನಾಳೆ ಮಾತನಾಡಿದ ಹೇಳ್ತಾರೆ ಹಿಂದೂ ಧರ್ಮದ ರಕ್ಷಕರು. ಹಿಂದೂ ಧರ್ಮದ ರಕ್ಷಣೆ ನಮಗೂ ಗೊತ್ತಿದೆ.
ಹಿಂದೂ ಧರ್ಮದ ರಕ್ಷಣೆ ಅಂತ ಹೇಳಿದ್ರೆ ಮಾಲಿಂಗೇಶ್ವರ ದೇವರ ಅಭಿವೃದ್ಧಿ ನಾವೇ ಮಾಡಿದವರು, ನಾನೇ ಜವಾಬ್ದಾರಿ ನಿಂತಿದ್ದೆ. ಮಾಲಿಂಗೇಶ್ವರ ದೇವರು ಬಹಳ ವರ್ಷಗಳ ಕಾಲ ಅಜೀರ್ಣಾವಸ್ಥೆಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವೇ ಜೀರ್ಣೋದ್ಧಾರ ಮಾಡಿದ್ವಿ. ಜೀರ್ಣೋದ್ಧಾರ ಮಾಡಬೇಕಿದ್ರೆ ಇವರೆಲ್ಲ ಕಷ್ಟಗಳನ್ನು ಕೇಳಿದ್ದೇವೆ ನಾವು. ಇವ್ರಿಗೇನು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಯನ್ನು ನ್ಯಾಯಾಲಯದಲ್ಲಿ ಪರಿಹಾರ ಮಾಡಲಿಕ್ಕೆ ಅವಕಾಶಗಳನ್ನು ಕೊಡಬೇಕು. ಅವಕಾಶಗಳನ್ನು ಕೊಟ್ಟು ನ್ಯಾಯಾಲಯದ ತೀರ್ಮಾನದ ಬಗ್ಗೆ ಅದನ್ನು ಯೋಚನೆ ಮಾಡಿಕೊಂಡು ಅವ್ರಿಗೆ ಅವಕಾಶಗಳನ್ನು ಕೊಡಬೇಕಾಗಿರ್ತಕ್ಕಂಥ ಒಂದು ಆಡಳಿತ ಮಂಡಳಿ ಈ ರೀತಿ ಮಾಡಿದ್ರೆ ಇದು ದರೋಡೆ. ನಾನು ಪೊಲೀಸ್ ಇಲಾಖೆಗೆ ಆಗ್ರಹ ಮಾಡ್ತೇನೆ, ತತ್ಕ್ಷಣ ಇದರ ಹಿಂದೆ ಯಾರಿದ್ದಾರೆ ಅವರು ಹೇಳ್ತಾರೆ ಶಾಸಕರಿದ್ರೆ ಶಾಸಕರನ್ನು ಸೇರಿಸಿ ದರೋಡೆ ಕೇಸ್ ಹಾಕ್ಬೇಕು. ಯಾಕಂದರೆ ಯಾರನ್ನು ಗೂಂಡ ಇಟ್ಟು ಮಾಡುವಂಥ ನೀವು ಪೊಲೀಸ್ ತಂದು ಮಾಡಿ ನ್ಯಾಯದ ಪ್ರಕಾರ ಇದ್ದೀರಿ ಅಂತಾದರೆ ಯಾರು ಕೋರ್ಟು ಮತ್ತು ನ್ಯಾಯಾಲಯವನ್ನು ಕರ್ಕೊಂಡು ಬಂದು ನ್ಯಾಯಾಲಯದಿಂದ ನೋಟಿಸ್ ತಂದು ನ್ಯಾಯಾಲಯದಿಂದ ಆದೇಶ ತಂದು ಮನೆ ಹೊಡೀರಿ. ಅವರಿಗೆ ಅವಕಾಶ ಕೊಡ್ತದೆ ನ್ಯಾಯಾಲಯ ಹೊಡೀರಿ ಹೇಳಿದ್ರೆ ನ್ಯಾಯಾಲಯ ಅವಕಾಶ ಕೊಡ್ತದೆ, ಅಥವಾ ಪರ್ಯಾಯ ವ್ಯವಸ್ಥೆಗೆ ಅವಕಾಶ ಕೊಡ್ತದೆ. ನೀವು ಪರ್ಯಾಯ ವ್ಯವಸ್ಥೆ ಮಾಡಲಿಲ್ಲ, ನ್ಯಾಯಾಲಯದ ತೀರ್ಪನ್ನು ಮನ್ನಣೆ ಮಾಡಲಿಲ್ಲ, ನ್ಯಾಯಾಲಯ ತೀರ್ಪು ಕೊಡುವಷ್ಟು ಸಮಯ ಕಾಯಲಿಲ್ಲ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನೀವು ಯಾವುದೇ ಇಲಾಖೆ ಅಧಿಕಾರಿಗಳನ್ನ ತರದೆ ಗೂಂಡಾಗಳಂತಂದು ಅವರನ್ನು ಕಟ್ಟಿ ಹಾಕಿ ಇವತ್ತು ಹೊಡೆಯುವಂಥ ಕೆಲಸ ಆಗಿದೆ. ಹೇಳಿದ್ರೆ ರಾತ್ರಿ 2 ಗಂಟೆಗೆ ಮಾಡುವಂಥ ಅವಶ್ಯಕತೆ ಏನಿದೆ ಹೇಳಿದ್ರೆ ನೇರ ಇದೊಂದು ದರೋಡೆ ಪ್ರಕರಣ. ನಾನು ಹೇಳ್ತೇನೆ ದೇವಸ್ಥಾನದವ್ರು ಮಾಡಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ, ನಾನು ಹೇಳ್ತೇನೆ ಇದು ದರೋಡೆಗವರು ಮಾಡಿದ್ದಾರೆ. ಹಾಗಾಗಿ ಪೊಲೀಸ್ ಇಲಾಖೆ ಆಗ್ರಹ ಮಾಡ್ತೇನೆ, ಇದನ್ನು ತಕ್ಷಣ ಪರಿಶೀಲನೆ ಮಾಡಿ ಇದರ ದರೋಡೆ ಆಗಿದೆ, ಇದರ ಹಿಂದೆ ಯಾರ್ಯಾರಿದ್ದಾರೆ ಅವರೆಲ್ಲರೂ ದರೋಡೆಕೋರರು ಅನ್ನುವಂಥ ಇದನ್ನು ಇಟ್ಕೊಂಡು ಅವ್ರ ಮೇಲೆ ದರೋಡೆಕೋರರ ಕೇಸ್ ಹಾಕಬೇಕು. ಇಲ್ಲ ಇದ್ರೆ ನೇರವಾಗಿರ್ತಕ್ಕಂಥ ಹೋರಾಟವನ್ನು ಕೈಗೆತ್ಕೊಳ್ಬೇಕಾದಿತ್ತು. ಹಾಗಾಗಿ ನಾನು ಪೊಲೀಸ್ ಇಲಾಖೆಗೆ ಎಚ್ಚರಿಕೆ ಕೊಡ್ತೇನೆ, ನಾವು ಹೋರಾಟವನ್ನು ಮಾಡೋದರ ಮುಂಚೆ ಇದಕ್ಕೆ ನ್ಯಾಯವನ್ನು ಯಾರ್ಯಾರು ಇದರಲ್ಲಿ ಇವರಿದ್ದಾರೆ ಸಂತ್ರಸ್ತರಿದ್ದಾರೆ ಅವರಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನೀವು ಕರೆಸಿ ಮಾತನಾಡಿ, ಕಾಂಪ್ರಮೈಸ್ ಮಾಡಿ, 10 ಸಾರಿ ಕರೀರಿ, 20 ಸಾರಿ ಕರೀರಿ, ಅವಕಾಶ ಇದೆ, ಸಮಯ ಇದೆ. ಕರೆದವರನ್ನು ಕಾಂಪ್ರಮೈಸ್ ಆಧಾರದಲ್ಲಿ ಮಾಡಬೇಕಲ್ಲ. ದೇವಸ್ಥಾನ ಅಲ್ವ ಅದು, ಒಂದು ದೇವಸ್ಥಾನದ ಜಾಗ ಬೇಕು ಅಂತ ಹೇಳಿದ್ರೆ ಈ ರೀತಿ ಅಕ್ರಮ ಮಾಡತಕ್ಕಂಥದ್ದು, ಸಂವಿಧಾನ ವಿರೋಧಿ ಮಾಡತಕ್ಕಂಥದ್ದು, ಕಾನೂನು ಬಾಹಿರವಾಗಿ ಮಾಡತಕ್ಕಂಥದ್ದು. ಯಾವ ದೇವಸ್ಥಾನವೂ ಯಾವ ದೇವರು ಹೇಳೋದಿಲ್ಲ ಕಾನೂನು ಬಾಹಿರವಾಗಿ ನನಗೆ ಜಾಗ ತೆಗೆದುಕೊಡಿ ಅಂತ ಯಾವ ದೇವರು ಹೇಳೋದಿಲ್ಲ. ಅದು ದೇವರ ಕೆಲಸ ಅಲ್ಲ, ದೇವರ ಕಾರ್ಯ ಅಂತ ಹೇಳಿದ್ರೆ ಎಲ್ಲರನ್ನು ಸಮಾಧಾನ ಮಾಡತಕ್ಕಂಥ, ಎಲ್ರಿಗೂ ನ್ಯಾಯ ಕೊಡ್ತಕ್ಕಂಥದ್ದು. ದೇವಸ್ಥಾನದ ಆಡಳಿತ ಮಂಡಳಿ ಧರ್ಮದರ್ಶಿ ಇದ್ದರೆ ಅವ ಸಮಾನವಾಗಿರ್ತಕ್ಕಂಥ ಸಮಾಜಕ್ಕೆ ನ್ಯಾಯ ಕೊಡ್ತಕ್ಕಂಥವ, ಅವ ಧರ್ಮದರ್ಶಿ, ಕೇವಲ ಇದು ಮಾಡುವವಲ್ಲ. ಹಾಗಾಗಿ ಆ ನ್ಯಾಯವನ್ನು ಸಮ್ಮತವಾಗಿ ಸರ್ವಸಮ್ಮತಿಯಾಗಿ ಕೊಡಬೇಕು ಅಂತಾದರೆ ಕರೆಸಿ ಮಾತನಾಡಬೇಕು. ನಾನು ಹೇಳಿದಲ್ಲ, ನಾವು 10 ವರ್ಷ ಕರೆಸಿ ಮಾತನಾಡಿದ್ದೇವೆ, ಮತ್ತೆ ನ್ಯಾಯಾಲಯಕ್ಕೆ ಹೋಗಿದ್ದೇವೆ. ನ್ಯಾಯಾಲಯದಲ್ಲಿ ತೀರ್ಪು ಬಂದ ಮೇಲೆ ಅವರಿಗೆ ನ್ಯಾಯವನ್ನು ಕೊಟ್ಟು ಮತ್ತೆ ನಾವು ಬಿಡಿಸಿ ಮಾಡಿದ್ದೇವೆ. ಯಾರ್ಯಾರಿಗೆ ಪರಿಹಾರಗಳನ್ನು ಕೊಡಬೇಕು ಅದನ್ನು ಪರಿಹಾರ ಕೊಟ್ಟು ಮಾಡಬೇಕು. ಇವತ್ತು ಯಾವುದೇ ಪರಿಹಾರ ಇಲ್ಲದೆ ಏಕಾಏಕಿ ಧ್ವಂಸ ಮಾಡಿರ್ತಕ್ಕಂಥದ್ದು ಈ ಘಟನೆಯನ್ನು ನಾನು ಖಂಡಿಸ್ತೇನೆ. ಇದೊಂದು ರೀತಿಯ ದರೋಡೆ, ಇದೊಂದು ದರೋಡೆ ಪ್ರಕರಣ ಅಂತ ತಗೊಳ್ಬೇಕು. ನೀವು ಮಾಧ್ಯಮದವರು ಹಾಗೆ ಮಾಡಬೇಕು, ಇದನ್ನು ದರೋಡೆ ಅಂತ ಮಾಡಿ. ಯಾಕಂದರೆ 2 ಗಂಟೆ ರಾತ್ರಿಗೆ ನೀವು ಸರಿ ತಿಳ್ಕೊಳ್ಳಿ, 2 ಗಂಟೆ ರಾತ್ರಿಗೆ ನೀವು ಬಾಕಿ ಎಲ್ಲ ಹೈಲೈಟ್ ಮಾಡ್ತೀರಲ್ಲ, ಇದನ್ನು ಸ್ವಲ್ಪ ಯೋಚನೆ ಮಾಡಿ 2 ಗಂಟೆ ರಾತ್ರಿಗೆ ಅವಕಾಶ ಇದೆಯಾ ಕಾನೂನಲ್ಲಿ? ಇಲ್ಲ. 2 ಗಂಟೆಗೆ ರಾತ್ರಿಗೆ ಮಾಡೋದಿದ್ರು AC ಅವರು ಇದ್ರಾ? ಇಲ್ಲ. AC ಅವರು ಇರಬೇಕಲ್ಲ. ತಹಶೀಲ್ದಾರ್ ಇದ್ರಾ? ಇಲ್ಲ. ರೆವೆನ್ಯೂ ಇದನ್ನು ಮಾಡಬೇಕಾದ್ರೆ AC ತಹಶೀಲ್ದಾರ್ ಇರಬೇಕು, ಅವ್ರು ಇರಲಿಲ್ಲಲ್ಲ. ಹಾಂ. ಪೊಲೀಸ್ ಅಧಿಕಾರಿಗಳಿದ್ರಾ? ಇಲ್ಲ. ಹಾಂ, ಹೇಳ್ತಾನೆ, 3 ಇಲ್ಲ ಅಧಿಕಾರಿಗಳಿಲ್ಲ. ಪೊಲೀಸ್ ಅಧಿಕಾರಿಗಳಿಲ್ಲ, ರೆವೆನ್ಯೂ ಅಧಿಕಾರಿಗಳಿಲ್ಲ, ಧರ್ಮದರ್ಶಿಗಳಿಲ್ಲ. ಹಾಗಿದ್ರೆ ಮಂಕಿ ಕ್ಯಾಪ್ ಹಾಕಿ ಬಂದು ಹಿಡಿದಿದ್ದಾರೆ. ಮಂಕಿ ಕ್ಯಾಪ್ ಹಾಕುವವರು ಯಾರು? ದರೋಡೆಕೋರರು ಮಂಕಿ ಕ್ಯಾಪ್ ಹಾಕಿದ್ದಾರೆ, ಹೌದಾನೆ? ಆ ನಂತರ JCB ತಂದು ಅದರೊಳಗೆ ಸಾಮಗ್ರಿಗಳಿತ್ತು, ನಾಯಿ ಇತ್ತು, ಅದನ್ನು ಬೀಳಿಸಿ ಅದನ್ನು ಹಿಡ್ಕೊಂಡು ಹೋಗಿದ್ದಾರೆ. ನಮ್ಗೆ ಗೊತ್ತಿಲ್ಲ, ಅದರಲ್ಲಿ ಹಣ ಚಿನ್ನ ಇತ್ತು, ಅವ್ರು ಹಿಡ್ಕೊಂಡು ಹೋಗಿದ್ದಾರೆ. ಎಷ್ಟು ಲಕ್ಷದ್ದು ಚಿನ್ನ ಇತ್ತು? 32 ಗ್ರಾಮ್ ಚಿನ್ನ ದರೋಡೆ ಮಾಡಿದ್ದಾರೆ. ಈಗ ಚಿನ್ನ ಇಲ್ಲ, ಚಿನ್ನ ತಗೊಂಡು ಹೋಗಿದ್ದಾರೆ. ದರೋಡೆ ನೋಡ್ರಿ, ಕೇಸ್ ನನಗೆ ಗೊತ್ತಿಲ್ಲ. ಈಗ ನಾನು ಬಂದಿದ್ದೇನೆ, ನಾನು ವೀಕ್ಷಣೆ ಬಂದಿದ್ದೇನೆ, ನಾನೊಬ್ಬ ವೀಕ್ಷಕನಾಗಿ ಹೇಳ್ತಾ ಇದ್ದೇನೆ. ನನ್ನ ವೀಕ್ಷಣೆ ಅವ್ರು ಏನು ಕೊಟ್ಟಿದ್ದಾರೆ ನನಗೆ ಸಂಬಂಧ ಇಲ್ಲ. ನಾನು ಇವತ್ತು ಇದು ತಪ್ಪು ಅಂತ ಹೇಳಿ ಇಲ್ಲಿಗೆ ಬಂದಿದ್ದೇನೆ ಜಾಗಕ್ಕೆ. ನನಗೆ ಕಂಡುಕೊಂಡ ಸತ್ಯ, ನಾನು ಈ ಜಿಲ್ಲೆಯಲ್ಲಿ ಕಳೆದ 20 ವರ್ಷಗಳಿಂದ ಅಧ್ಯಯನ ಮಾಡಿದ ಆಧಾರದಲ್ಲಿ ಹೇಳ್ತಾ ಇದ್ದೇನೆ. ಈ ಕೇಸು ಇದು ದರೋಡೆಯ ಕೇಸು. ಪೊಲೀಸರು ಹಾಕಿದ್ರೆ ಹೇಗೆ ಹಾಕಬೇಕು ಅಂತ ಹೇಳ್ತಾ ಇದ್ದೇನೆ ನಾನು. ಯಾಕೆ ಹೇಳಿದ್ರೆ AC ಇರಲಿಲ್ಲ, ತಹಶೀಲ್ದಾರ್ ಇರಲಿಲ್ಲ, ಇಲ್ಲಿಯ ಕಾರ್ಪೊರೇಷನ್ನ ಅಧಿಕಾರಿಗಳಿರಲಿಲ್ಲ, ಪೊಲೀಸ್ ಅಧಿಕಾರಿಗಳಿರಲಿಲ್ಲ. ಅದರ ಒಳಗೆ ಇರ್ತಕ್ಕಂಥ ಸಾಮಗ್ರಿಗಳನ್ನು ತಗೊಂಡು ಹೋಗಿದ್ದಾರೆ. ಅದರಲ್ಲಿ ಚಿನ್ನ ಇತ್ತು, ಹಣ ಇತ್ತು. ಹೇಳಿದ್ರೆ ಹಣ ಚಿನ್ನ ತಗೊಂಡು ಹೋದ್ರೆ ಅದು ದರೋಡೆ. ಮತ್ತೆ ಮುಸುಕುದಾರಿಗಳು ಬಂದು ಹಿಡಿದಿದ್ದಾರೆ. ದರೋಡೆ ಮಾಡುವ ಪ್ರಕ್ರಿಯೆ ಅದು. ಹಾಗಾಗಿ ಹೇಳ್ತೇನೆ, ಶಾಸಕರ ಹಿಂದೆ ಇರ್ತಕ್ಕಂಥವರು ದರೋಡೆಕೋರರಾಗಿದ್ದಾರೆ. ಒಳ್ಳೆಯವರು ಶಾಸಕರಿದ್ದಾರೆ, ನಂಗೆ ಗೊತ್ತಿಲ್ಲ, ನಾನು ಅವರನ್ನು ಉಲ್ಲೇಖ ಮಾಡೋದಿಲ್ಲ. ಇವರು ಹೇಳಿದ ಪ್ರಕಾರ ಇಲ್ಲಿ ಬಂದಿರತಕ್ಕಂಥ ಧರ್ಮದರ್ಶಿಗಳ ಹಿಂದೆ ಇದ್ದರೆ ಧರ್ಮದರ್ಶಿಗಳೇ ಬಂದು ನಿಂತು ಓಡಿಸಬಹುದಿತ್ತಲ್ಲ. ನೀವು ಯಾಕೆ ಬಂದಿಲ್ಲ? ಹೇಳಿದ್ರೆ ನೀವು ದರೋಡೆಗಾರರನ್ನು ಕಳಿಸಿದ್ದೀರಾ ಅಥವಾ ನೀವು ಕಂಪ್ಲೇಂಟ್ ಕೊಡಿ. ನಮ್ಗೆ ಗೊತ್ತಿಲ್ಲ, ಇದರಲ್ಲಿ ದರೋಡೆ ಆಗಿದೆ, ಅದು ದರೋಡೆ. ತತ್ಕ್ಷಣ ಪುತ್ತೂರಲ್ಲಿ ದರೋಡೆ ಆಗಿದೆ ಅನ್ನುವಂಥದ್ದನ್ನು ಪೊಲೀಸ್ ಇಲಾಖೆ ಗಂಭೀರ ತಗೋಬೇಕು. ಇದರ ಪೂರ್ಣವಾಗಿರ್ತಕ್ಕಂಥ ನ್ಯಾಯವನ್ನು ಸಂತ್ರಸ್ತರಿಗೆ ತೆಗೆಸಬೇಕು. ನಾವು ಯೋಚನೆ ಮಾಡ್ತೀವಿ, ಈ ರಾಜ್ಯದಲ್ಲಿ ಕಾನೂನು ಇದೆಯೋ ಇಲ್ವಾ ಯೋಚನೆ ಮಾಡ್ತೀವಿ. ಕಾನೂನು ಇಲ್ಲ ಅಂತ, ಕಾನೂನು ಇದ್ರೆ ಯಾರಿಗಿದ್ದಾರೆ, ಹಿಂದೂಗಳಿಗಿದೆಯೋ ಇಲ್ವಾ ನಾವು ಯೋಚನೆ ಮಾಡ್ತೀವಿ.
ಕೇವಲ ಕಾನೂನು ಅಲ್ಪಸಂಖ್ಯಾತರಿಗೆ ಮಾತ್ರ ಹಿಂದೂಗಳಿಗಿಲ್ವೋ ಅದನ್ನ ಯೋಚನೆ ಮಾಡ್ತೀವಿ, ಅಥವಾ ದರೋಡೆ ಮಾಡ್ತಕ್ಕಂಥ ಪ್ರಕ್ರಿಯೆಗಳಲ್ಲಿ ಈ ರೀತಿಯ ಇದು ಇದೆಯಾ ಅನ್ನುವಂಥ ಯೋಚನೆ ಮಾಡ್ತೀವಿ. ಮಾಡಿಕೊಂಡು ಅದಕ್ಕೆ ತೀರ್ಮಾನ ಮಾಡ್ತೀವಿ. ನಮಗೆ ಇನ್ನು 1 ವಾರದೊಳಗೆ ನ್ಯಾಯ ಸಿಗಾದ್ರೆ ಏನು ಮಾಡಬೇಕು ಅದನ್ನು ಯೋಚನೆ ಮಾಡ್ತೀವಿ. ಐಪಿಎಸ್ ರೂಪಾ ಮೌದ್ಗಿಲ್ ಹಾಗೂ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ನಡುವಿನ ಗುದ್ದಾಟದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿವೆ. ಯಾರೂ ಹಿಂದೆ ಸರಿಯದೆ ಪರಸ್ಪರ ಇಬ್ಬರೂ ಸಹ ಕಾನೂನು ಹೋರಾಟಕ್ಕಿಳಿದಿದ್ದು, ಈ ಸಂಬಂಧ ರೂಪಾ ಮೌದ್ಗಿಲ್ ವಿರುದ್ಧ ರೋಹಿಣಿ ಸಿಂಧೂರಿ ದಾಖಲಿಸಿದ ಮಾನನಷ್ಟ ಕೇಸ್ನ ಸಾಕ್ಷ್ಯ ವಿಚಾರಣೆ ವೇಳೆ ಕೋರ್ಟ್ ಇಬ್ಬರು ಅಧಿಕಾರಿಗಳಿಗೆ ಮಹತ್ವದ ಸಲಹೆಯೊಂದನ್ನು ನೀಡಿದೆ. ಹೌದು, ಐಪಿಎಸ್ ಅಧಿಕಾರಿ ರೂಪಾ ಮೌದ್ಗಿಲ್ ವಿರುದ್ಧ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಅವರು ದಾಖಲಿಸಿದ ಮಾನನಷ್ಟ ಪ್ರಕರಣ ಸಂಬಂಧ ಬೆಂಗಳೂರಿನ 5ನೇ ಎಸಿಎಂಎಂ ಕೋರ್ಟ್ನಲ್ಲಿ ಇಂದು ಸಾಕ್ಷ್ಯ ವಿಚಾರಣೆ ನಡೆದಿದ್ದು, ಈ ವೇಳೆ ಕೋರ್ಟ್ಗೆ ಹಾಜರಾಗಿದ್ದ ರೋಹಿಣಿ ಸಿಂಧೂರಿ ಹಾಗೂ ರೂಪಾ ಮೌದ್ಗಿಲ್ ನಡುವೆ ರಾಜಿ ಮಾಡಲು ಮುಂದಾಗಿದೆ. ಇಬ್ಬರು ಉತ್ತಮ ಹೆಸರು ಗಳಿಸಿದ ಹಿರಿಯ ಅಧಿಕಾರಿಗಳಾಗಿದ್ದೀರಿ. ನಿಮ್ಮ ಸಮಯ ಸಮಾಜಕ್ಕಾಗಿ ಮೀಸಲಿಡಬೇಕು. ಕೋರ್ಟ್ ಕಲಾಪದಲ್ಲಿ ಸಮಯ ವಹಿಸುವ ಬದಲು ರಾಜಿ ಸಾಧ್ಯವೇ ಯೋಚಿಸಿ ಎಂದು ನ್ಯಾಯಾಧೀಶ ವಿಜಯ್ ಕುಮಾರ್ ಟಾಟ್ಲಾ ಅವರು ಕಿವಿಮಾತು ಹೇಳಿದರು. ಅಲ್ಲದೆ ಇಬ್ಬರು ಅಧಿಕಾರಿಗಳಿಗೆ 1 ಮಿನಿಟ್ ಅಪಾಲಜಿ ಪುಸ್ತಕ ಓದುವಂತೆ ಸಲಹೆ ನೀಡಿ ಮುಂದಿನ ವಿಚಾರಣೆಯನ್ನ ಫೆಬ್ರವರಿ 12ಕ್ಕೆ ಮುಂದೂಡಿದರು. ಕರ್ನಾಟಕದ ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಅವರ ಫೋಟೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡು ಗಂಭೀರ ಆರೋಪ ಮಾಡಿದ್ದ ಐಪಿಎಸ್ ಅಧಿಕಾರಿ ಡಿ ರೂಪಾ ಅವರ ನಡುವಿನ ಜಗಳ ಲೋಕಲ್ ಕೋರ್ಟ್, ಹೈಕೋರ್ಟ್ ಮುಗಿದು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಆದರೆ ಸುಪ್ರೀಂ ಕೋರ್ಟ್ನಲ್ಲೂ ಸಹ ಈ ಇಬ್ಬರು ಅಧಿಕಾರಿಗಳ ಜಗಳ ಬಗೆಹರಿದಿಲ್ಲ. ನ್ಯಾಯಾಧೀಶರ ಮನವಿಗೂ ಬಗ್ಗದ ಅಧಿಕಾರಿಗಳು ನಾನಾಗಿಯೇ ಸೋಲುವುದಿಲ್ಲ ಎಂದು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಕೊನೆಗೆ ಸುಪ್ರೀಂ ಕೋರ್ಟ್ ವಿಚಾರಣಾಧೀನ ನ್ಯಾಯಾಲಯದಲ್ಲಿಯೇ ಬಗೆಹರಿಸಿಕೊಳ್ಳಿ ಎಂದು ಹೇಳಿತು. ಇದೀಗ ಬೆಂಗಳೂರಿನ 5ನೇ ಎಸಿಎಂಎಂ ಕೋರ್ಟ್ ಸಹ ಇಬ್ಬರು ಅಧಿಕಾರಿಗಳ ಮಧ್ಯೆ ರಾಜಿ ಸಂಧಾನ ಮಾಡಲು ಪ್ರಯತ್ನ ನಡೆಸಿದೆ. ಹೀಗಾಗಿ ಕೆಲ ಕಿವಿ ಮಾತು ಜೊತೆಗೆ 1 ಮಿನಿಟ್ ಅಪಾಲಜಿ ಪುಸ್ತಕ ಓದುವಂತೆ ಸಲಹೆ ನೀಡಿದೆ. ಆದರೆ ಈ ಇಬ್ಬರು ಅಧಿಕಾರಿಗಳು ರಾಜಿಗೆ ಒಪ್ಪಿಕೊಳ್ಳುತ್ತಾರಾ ಅಥವಾ ಕಾನೂನು ಹೋರಾಟ ಮುಂದುವರಿಸುತ್ತಾರಾ ಎನ್ನುವುದು ಕಾದು ನೋಡಬೇಕಿದೆ. ಇನ್ನು ಒಂದು ವೇಳೆ ಇಬ್ಬರು ಅಧಿಕಾರಿಗಳು ರಾಜಿ ಸಂಧಾನಕ್ಕೆ ಒಪ್ಪದಿದ್ದರೆ ಕೋರ್ಟ್ ಏನು ಆದೇಶ ನೀಡುತ್ತೆ ಎನ್ನುವುದು ಸಹ ಕುತೂಹಲಕ್ಕೆ ಕಾರಣವಾಗಿದೆ. ಫೆಬ್ರವರಿ 1, 2025ರಂದು ಮಂಡಿಸಲಾದ ಕೇಂದ್ರ ಸರ್ಕಾರದ ಬಜೆಟ್ ಸಂಪೂರ್ಣವಾಗಿ ಕಾರ್ಪೊರೇಟ್ ಬಂಡವಾಳಶಾಹಿಗಳ ಪರ ಮತ್ತು ಕಾರ್ಮಿಕ ವರ್ಗದ ವಿರುದ್ಧವಾಗಿದೆ. ಕಳೆದ ಹಲವಾರು ವರ್ಷಗಳಿಂದ ಕಾರ್ಮಿಕರನ್ನ ಪ್ರತಿ ಬಜೆಟ್ನಲ್ಲೂ ಕೇಂದ್ರ ಸರ್ಕಾರವು ನಿರ್ಲಕ್ಷಿಸಿದೆ ಎಂದು ಖಂಡಿಸಿ ಸಿಐಟಿಯು ನೇತೃತ್ವದಲ್ಲಿ ನಗರದ ಹೇಮಾವತಿ ಪ್ರತಿಮೆ ಮುಂದೆ ಕೇಂದ್ರ ಸರ್ಕಾರದ ಬಜೆಟ್ ಪ್ರತಿಯನ್ನ ಸುಟ್ಟು ಹಾಕುವುದರ ಮುಖಾಂತರ ಬುಧವಾರ ಆಕ್ರೋಶ ವ್ಯಕ್ತಪಡಿಸಿದರು. ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಬಿ ಪುಷ್ಪಾ ಮಾತನಾಡಿ, ಬಜೆಟ್ನಲ್ಲೂ ಕೂಡ ಈ ದೇಶದ ಸಂಪತ್ತನ್ನ ಮತ್ತು ಮಕ್ಕಳ ಭವಿಷ್ಯವನ್ನ ಸೃಷ್ಟಿಸುವ ಸ್ಕೀಮ್ಗಳಲ್ಲಿ ದುಡಿಯುವ ಕೇಂದ್ರ ಬಜೆಟ್ ಪ್ರತಿ ಸುಟ್ಟು ಹಾಕಿ ಆಕ್ರೋಶ ಕಾರ್ಮಿಕರನ್ನ ಬಜೆಟ್ ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ. ಬಿಜೆಪಿ ಸರ್ಕಾರದ ಈ ನೀತಿಗಳನ್ನು ಖಂಡಿಸುತ್ತದೆ ಮತ್ತು ಕೇಂದ್ರ ಸರ್ಕಾರದ ಜನವಿರೋಧಿ, ರೈತ ವಿರೋಧ ನೀತಿಗಳನ್ನು ವಾಪಸ್ ಪಡೆಯುವಂತೆ ಒತ್ತಾಯಿಸಿ ಹಾಗೂ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಕೂಡಲೇ ಸ್ಕೀಮ್ ನೌಕರರಿಗೆ ವೇತನವನ್ನು ಹೆಚ್ಚಳ ಮಾಡುವಂತೆ ಆಗ್ರಹಿಸಿ ಕೇಂದ್ರ ಸರ್ಕಾರದ ಬಜೆಟ್ ಪ್ರತಿಯನ್ನ ಸುಟ್ಟು ಹಾಕುವುದರ ಮುಖಾಂತರ ವಿರೋಧ ವ್ಯಕ್ತಪಡಿಸಿದರು. ಫೆಬ್ರವರಿ 1ನೇ ತಾರೀಕು ಕೇಂದ್ರ ಸರ್ಕಾರ ಬಜೆಟ್ ಬಿಡುಗಡೆ ಮಾಡಿದೆ. ನಿರ್ಮಲಾ ಸೀತಾರಾಮ್ ಅವರು ಬಜೆಟ್ನ ಬಿಡುಗಡೆ ಮಾಡಿದ್ದಾರೆ. ಈ ಬಿಡುಗಡೆ ಮಾಡಿದ ಬಜೆಟ್ ಒಳಗಡೆ ಜನಸಾಮಾನ್ಯರಿಗೆ ಯಾವುದೇ ಆದಂಥ ಇದರೊಳಗೆ ಬೆನಿಫಿಟ್ ಇಲ್ಲ ಮತ್ತು ಯಾವುದೇ ಕಾರ್ಮಿಕರಿಗೂ ಕೂಡ ಇದರೊಳಗೆ ಯಾವುದೇ ಅನುದಾನಗಳು ಕೂಡ ಬಿಡುಗಡೆ ಮಾಡಿಲ್ಲ. ಈ ಬಜೆಟು ಕಾರ್ಪೊರೇಟರ ಪರವಾಗಿರೋಂಥ ಬಜೆಟ್ ಆಗಿದೆ. ಈ ಸರ್ಕಾರಗಳು ಕಾರ್ಪೊರೇಟರ ಪರವಾಗಿರೋಂಥ ಬಡ್ಜೆಟ್ನ ಬಿಡುಗಡೆ ಮಾಡಿದ್ದಾರೆ. ಹಾಗಾಗಿ ನಾವು ಇವತ್ತು ಈ ಬಡ್ಜೆಟ್ಗೆ ಧಿಕ್ಕಾರ ಹೇಳ್ತಾ ಇದ್ದೀವಿ ಮತ್ತು ಈ ಬಡ್ಜೆಟ್ನು ಕೂಡ ಖಂಡಿಸ್ತೀವಿ. ಯಾಕೆ ಅಂದರೆ ಇವತ್ತು 80% ಮೇಲೆ ಇಡೀ ದೇಶದಲ್ಲಿ ಕಾರ್ಮಿಕರಿದ್ದಾರೆ. ಇಡೀ ಕಾರ್ಮಿಕರಿಗೆ ಯಾವ ರೀತಿಯಾದಂತಹ ಬೆನಿಫಿಟ್ಗಳನ್ನ ಈ ಬಡ್ಜೆಟ್ನಲ್ಲಿ ಕೊಟ್ಟಿಲ್ಲ. ಒಂದು ಹೇಳಬೇಕು ಅಂತಂದರೆ ಅಂಗನವಾಡಿ ಕಾರ್ಯಕರ್ತರು 2018ರಲ್ಲಿ ಒಂದಷ್ಟು ಹಣನ ಬಿಡುಗಡೆ ಮಾಡಿದ್ಬಿಟ್ರೆ ಇವತ್ತು 2025 ಬಜೆಟ್ನಲ್ಲಿದ್ದೀವಿ. ಕಸಬಾ ಹೋಬಳಿ ಕಲ್ಕೆರೆ ಗ್ರಾಮದ ಹೋಬಳಿ ಮಟ್ಟದ ಸಾಹಿತ್ಯ ಸಮ್ಮೇಳನ ನಡೆಸಿ 1 ವರ್ಷ ಪೂರೈಸಿದ ಸವಿ ನೆನಪಿನ ಅಂಗವಾಗಿ ಫೆಬ್ರವರಿ 8ರಂದು ಕಲ್ಕೆರೆ ಸರ್ಕಾರಿ ಪ್ರೌಢಶಾಲೆ ಶಾಲಾ ಆವರಣದಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಎಚ್ಎನ್ ಲೋಕೇಶ್ ತಿಳಿಸಿದರು. ಚನ್ನರಾಯಪಟ್ಟಣದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಂಘದ ಕಚೇರಿಯಲ್ಲಿ ಮಾತನಾಡಿದ ಅವರು, ಈ ಕಾರ್ಯಕ್ರಮವನ್ನು ತಾಲೂಕು ಮಟ್ಟಕ್ಕಿಂತ ಅತ್ಯುತ್ತಮವಾಗಿ ನಡೆಸಲಾಗಿದ್ದು, ಇದರ ಸವಿ ನೆನಪಿಗಾಗಿ ಫೆಬ್ರವರಿ 8ರ ಶನಿವಾರದಂದು ಕಲ್ಕೆರೆ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ತಾಲೂಕು ಮತ್ತು ಹೋಬಳಿ ಮಟ್ಟದ ಎಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಹಾಗೂ ಕನ್ನಡದ ಮನಸ್ಸುಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ನಮ್ಮ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳ ಸಂಪರ್ಕಿಸಿ ದಯಾನಂದ ಶೆಟ್ಟಿಯವರು ಸಭೆ ಕರೆದಿದ್ದಾರೆ. ಅದರ ಉದ್ದೇಶ ಏನಂದರೆ ಕಲ್ಕೆರೆಯಲ್ಲಿ ಈಗಾಗಲೇ ಹೋಬಳಿ ಸಮ್ಮೇಳನವನ್ನು ಬಹುಶಃ ಯಶಸ್ವಿಯಾಗಿ ಅತ್ಯಂತ ವಿಜೃಂಭಣೆಯಿಂದ ನಾಡು ಮೆಚ್ಚುವ ಹಾಗೆ ಎಲ್ಲ ಕಲಾವಿದರಿಗೆ, ಸಾಹಿತಿಗಳಿಗೆ, ಸಂಘಟಕರಿಗೆ ಅವಕಾಶವನ್ನು ಕೊಟ್ಟು ಮಾಡಿದ ಸಮ್ಮೇಳನ 1 ವರ್ಷ ಆಯಿತು. ಬಹುಶಃ ಅದರ ನೆನಪನ್ನು ನಾವೆಲ್ಲ ಕೂಡ ಮಾಡ್ಕೋಬೇಕು. ಯಾಕೆಂದರೆ ಅದಕ್ಕಾಗಿ ದುಡಿದಂಥ ನೂರಾರು ಕೈಗಳು, ನೂರಾರು ಮನಸ್ಸುಗಳು
ಮತ್ತೊಮ್ಮೆ ಅದನ್ನ ಮೆಲುಕಾಕ್ಲಿಕ್ಕೆ ಇಷ್ಟಪಡ್ತಕ್ಕಂಥ ಸಂದರ್ಭದಲ್ಲಿ ನಾವು ತಾಲೂಕು ಸಾಹಿತ್ಯ ಪರಿಷತ್ತು, ಜಿಲ್ಲಾ ಸಾಹಿತ್ಯ ಪರಿಷತ್ ಏನಿದೆ, ನಿಮಗೆ ಸಹಕಾರ ಕೊಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಮತ್ತು ಧರ್ಮ. ನೀವು ಶನಿವಾರ ಏನು ಇಟ್ಕೊಂಡಿದ್ರಿ ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ತಾಲೂಕು ಆಡಳಿತದವರು ಬರ್ತೀವಿ. ಜೊತೆಗೆ ನಮ್ಮ ಒಂದು ನಿವೇದನೆ, ಆ ಸ್ಥಳೀಯವಾಗಿ ಯಾವ ಮುಖಂಡರನ್ನ, ಯಾವ ಕಲಾವಿದರನ್ನ, ಹಳ್ಳಿಯ ಮಟ್ಟದ ಕಲಾವಿದರನ್ನ. ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಬೇಲೂರು ತಾಲೂಕು ಘಟಕದ ವತಿಯಿಂದ ಶಿವನಂಜುಂಡೇಶ್ವರ ಪ್ರೌಢಶಾಲೆ ಯಲಹಂಕದಲ್ಲಿ ಆಕಾಶಗಾಯಿಗಳ ಬಗ್ಗೆ ವಿಚಾರಣಾ ಸಂಕಿರಣವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಶಾಲಾ ಮುಖ್ಯೋಪಾಧ್ಯಾಯ ಪ್ರಕಾಶ್ ಉದ್ಘಾಟಿಸಿದರು. ಪ್ರಾಸ್ತವ್ಯವಾಗಿ ಕರ್ನಾಟಕ ವಿಜ್ಞಾನ ಸಮಿತಿಯ ಮಾನಮಂಜೇಗೌಡ ಮಾತನಾಡಿ, ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನ ಮೂಡಿಸುವುದು, ಪರಿಸರ ಕಾಳಜಿಯನ್ನ ಬೆಳೆಸುವುದು, ಜಲಮಾಲಿನ್ಯ, ವಾಯುಮಾಲಿನ್ಯ, ಪರಿಸರ ಮಾಲಿನ್ಯದ ಬಗ್ಗೆ ಮಕ್ಕಳಲ್ಲಿ ತಿಳುವಳಿಕೆ ಮೂಡಿಸಿದರು. ಆದರೂ ಕೂಡ ಮುಂದಿನ ದಿನಗಳಲ್ಲಿ ಅದನ್ನು ಮಾಡೋಣ ಅಂತ ಹೇಳ್ತಾ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಶಾಲೆ ಮುಖ್ಯೋಪಾಧ್ಯಾಯರಾದ ಶ್ರೀಯುತ ಪ್ರಕಾಶ್ ಸರ್ ಅವರೇ ಹಾಗೂ ನಮ್ಮ ಆತ್ಮೀಯ ಸನ್ಮಿತ್ರರು ಮತ್ತು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ತಾಲೂಕು ಘಟಕದ ಗೌರವಾಧ್ಯಕ್ಷರು ಮತ್ತು ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಮತ್ತು ಆತ್ಮೀಯ ಸನ್ಮಿತ್ರರು ಸರ್ ನಾಗರಾಜ್ ಸರ್ ಅವರೇ ಹಾಗೂ ನೆಚ್ಚಿನ ಎಲ್ಲ ವಿದ್ಯಾರ್ಥಿಗಳಿಗೆ, ನಮಗೇನಪ್ಪ ಅಂದ್ರೆ ನಾನು ಕೂಡ ಈ ಶಾಲೆಯ ಒಬ್ಬ ಹಳೆಯ ವಿದ್ಯಾರ್ಥಿ. ನಮಗೆ ಪರಮೇಶ್ವರಪ್ಪ ಅಂತ ಹೇಳಿ ಮುಖ್ಯೋಪಾಧ್ಯಾಯರಿದ್ರು, ANB ಅಂತಿದ್ರು, BMS ಅಂತಿದ್ರು, HOP, PMP, ಹೀಗೆ ಈ ಥರ ನಾವು ಆ ಶಾಲೆಯಲ್ಲಿ ಓದ್ತಾ ಇದ್ವಿ. ಅಂದರೆ ಈ ಶಾಲೆ ಬಗ್ಗೆ ನಮಗೊಂದು ಅಭಿಮಾನ ಇದೆ. ಅವರೆಲ್ಲರೂ ಕೂಡ ಒಂದ್ಸರಿ ಕರೆಸಿ ನಾವಿಲ್ಲಿ ಮಾತಾಡಿದ್ವಿ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ. ಹಾಗಾಗಿ ನಾವು ನಿಮ್ಮಾಗೆ ಈ ಥರ ಒಂದು ಕೌತುಕದಿಂದ ಕೆಲವು ವಿಷಯಗಳನ್ನ ಈ ಒಂದು ಸಂಸ್ಥೆಯಲ್ಲಿ ಗಮನಿಸ್ತಾ ಇದ್ವಿ, ಅನೇಕ ಅಂಶಗಳನ್ನು ಕಲಿತಾ ಇದ್ವಿ. ನೀವು ಇಡೀ ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತಿದೆ ಎಂದು ಕರ್ನಾಟಕ ರೈತ ಸಂಘಟನೆಗಳ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ನವೀನ್ ಕುಮಾರ್ ಆರೋಪಿಸಿದರು. ಚನ್ನರಾಯಪಟ್ಟಣದ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಭ್ರಷ್ಟಾಚಾರ ವಿರೋಧಿ ಆಂದೋಲನ ವೇದಿಕೆ ವತಿಯಿಂದ ನಡೆದಂತಹ ಧರಣಿ ಮತ್ತು ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಇಡೀ ರಾಜ್ಯದಲ್ಲಿ 2 ರೀತಿಯ ಭ್ರಷ್ಟಾಚಾರ ತಾಂಡವಾಡುತ್ತಿದ್ದು, ಇದನ್ನ ನಿರ್ಮೂಲನೆ ಮಾಡಬೇಕು. ಅವುಗಳಲ್ಲಿ ಮೊದಲು ಜಾತಿ ಭ್ರಷ್ಟಾಚಾರ, ಮತ್ತೊಂದು ಹಣದ ಭ್ರಷ್ಟಾಚಾರ. ಇವುಗಳನ್ನ ಮೊದಲು ನಿರ್ಮೂಲನೆ ಮಾಡಿದ್ರೆ ಇಡೀ ರಾಜ್ಯವೇ ಸುಭಿಕ್ಷವಾಗಿರುತ್ತದೆ. ಈಗಾಗಲೇ ರಾಜ್ಯದಲ್ಲಿ ರಾಜಕೀಯದಿಂದಲೇ ಅರ್ಧ ಭ್ರಷ್ಟಾಚಾರ ಹೆಚ್ಚಾಗಿದೆ. ರಾಜಕಾರಣಿಗಳು ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ಳುವ ಉದ್ದೇಶದಿಂದಲೇ ಭ್ರಷ್ಟಾಚಾರವನ್ನ ಹೆಚ್ಚು ಮಾಡುತ್ತಿದ್ದಾರೆ ಎಂದು ದೂರಿದರು. ಅತ್ಯಂತ ಕೆಟ್ಟ ಪಿಡುಗಾಗಿರ್ತಕ್ಕಂಥ ಭ್ರಷ್ಟಾಚಾರದ ವಿರುದ್ಧಿಕ ಒಂದು ಮಾತು ಹೇಳ್ತಾರೆ, ಭಾರತಕ್ಕೆ 2 ಬಹಳ ದೊಡ್ಡ ಕಂಟಕಗಳಿದಾವೆ ಅಂತ. ಏನವಪ್ಪ 2 ದೊಡ್ಡ ಕಂಟಕಗಳು ಅಂತ ಹೇಳಿದ್ರೆ, ಒಂದು ಈ ದೇಶದ ಅತ್ಯಂತ ನಿಕೃಷ್ಟವಾಗಿರ್ತಕ್ಕಂಥ ಜಾತಿ ವ್ಯವಸ್ಥೆ, ಇನ್ನೊಂದು ಭ್ರಷ್ಟಾಚಾರದ ವ್ಯವಸ್ಥೆ. ಯಾವತ್ತು ಭಾರತದಲ್ಲಿ 2 ವ್ಯವಸ್ಥೆ ನಿರ್ಮೂಲನೆ ಆಗುತ್ತೆ, ನಾಶ ಆಗುತ್ತೆ, ಅವತ್ತು ಭಾರತ ಅಭಿವೃದ್ಧಿಯ ಪಥದತ್ತ ಹೋಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಭಾರತವನ್ನ ಕಾಡ್ತಾ ಇರ್ತಕ್ಕಂಥ, ಭಾರತವನ್ನ ಇಂಚಿಂಚು ಕೊಲ್ತಾ ಇರ್ತಕ್ಕಂಥ, ಭಾರತದ ಉಸಿರನ್ನು ಕಟ್ಟಿಸ್ತಾ ಇರ್ತಕ್ಕಂಥ, ಭಾರತವನ್ನ ಮೆಟ್ರೈಸಿ ಸಾಯಿಸಿಕೊಂಡಿರ್ತಕ್ಕಂಥ ಈ ಭ್ರಷ್ಟಾಚಾರ ಮತ್ತು ಜಾತಿ ವ್ಯವಸ್ಥೆ ವಿರುದ್ಧ ಇವತ್ತು ನಾವು ಧ್ವನಿ ಎತ್ತಬೇಕಾಗಿದೆ. ನೀವು ಈ ಪ್ರತಿಭಟನೆಯನ್ನು ಆರಂಭ ಮಾಡುವಾಗ ನನಗೆ ಒಂದು ಮಾತು ನೆನಪಾಗುತ್ತೆ. ಈ ಸಂದರ್ಭದಲ್ಲಿ ಅದನ್ನು ಹಂಚಿಕೊಳ್ಬೇಕು ಅಂತ ನಾನು ಬಯಸ್ತೇನೆ. ನಾವೆಲ್ಲರೂ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿರ್ತಕ್ಕಂಥವ್ರು. ಅಮೆರಿಕಾದ ಪಕ್ಕದಲ್ಲಿ ಕ್ಯೂಬಾ ಅಂತ ಒಂದು ಸಣ್ಣ ದೇಶ ಇದೆ. ಆ ದೇಶದ ಒಬ್ಬ ದೊಡ್ಡ ಕ್ರಾಂತಿಕಾರಿ ಅರ್ನೆಸ್ಟೋ ಚೆಗುವೇರಾ ಒಂದು ಮಾತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬ್ಯಾಂಕ್ ವಂಚನೆ ಪ್ರಕರಣ, ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿಗೆ ಜೈಲು ಶಿಕ್ಷೆ. ವಂಚನೆ ಕೇಸ್ನಲ್ಲಿ ದೋಷಿ ಎಂದು ಕೋರ್ಟ್ ತೀರ್ಪು. ನಾನು BSc ಪದವೀಧರ, ಕನ್ನಡ ಬರೆಯಲು ಬರೆದಷ್ಟು ದಡ್ಡ ನಾನಲ್ಲ, ಸಚಿವ ಶಿವರಾಜ್ ತಂಗಡಗಿ ಕಿಡಿ. ಬಿಜೆಪಿ ಮುಖಂಡ ರಾಜೇಶ್ ಬನ್ನೂರು ಮನೆ ನೆಲಸಮ, ಠಾಣೆ ಮುಂದೆ ಬಿಜೆಪಿಗರ ಹೈ ಡ್ರಾಮಾ. ಪುತ್ತೂರಿನಲ್ಲಿ ಪರಿಸ್ಥಿತಿ ಉದ್ವಿಗ್ನ. IPS ರೂಪಾ ಹಾಗೂ IAS ರೋಹಿಣಿ ಸಿಂಧೂರಿ ನಡುವಿನ ಗುದ್ದಾಟ ಪ್ರಕರಣ, ಸಾಕ್ಷ್ಯ ವಿಚಾರಣೆ ವೇಳೆ ಕೋರ್ಟ್ನಿಂದ ಇಬ್ಬರಿಗೂ ಮಹತ್ವದ ಸಲಹೆ. 1 ಮಿನಿಟ್ ಅಪಾಲಜಿ ಪುಸ್ತಕ ಓದುವಂತೆ ಸೂಚನೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ VVC TV. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.